ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ಸುಲಭವಾಗಿ ಮಾಡುವಂತ ಈರುಳ್ಳಿ ಆಲೂಗಡ್ಡೆ ಹುಳಿನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ಅರ್ಧ ಕಪ್ನಷ್ಟು ತೊಗರಿಬೇಳೆ, ಸಣ್ಣ ನಿಂಬೆ ಹಣ್ಣಿನಷ್ಟು ಗಾತ್ರದ ಹುಣಸೆ ಹಣ್ಣನ್ನ 1/4 ಕಪ್ ನೀರಲ್ಲಿ ನೆನೆಸಿಟ್ಕೊಂಡಿರಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿ, 5 ಆಲೂಗಡ್ಡೆ ಸಣ್ಣದಿದು, 1/4 ಟೇಬಲ್ ಸ್ಪೂನ್ನಷ್ಟು ಸಾರಿನ ಪುಡಿ. ನೀವು ಬೇಕಾದರೆ ಇಲ್ಲಿ ಸಾಂಬಾರ್ ಪುಡಿನ ಮಾಡಿಟ್ಕೊಂಡಿದ್ರೆ ಅದನ್ನೇ ಉಪಯೋಗಿಸ್ಕೋಬೋದು. ಸಾಂಬಾರ್ ಪುಡಿಗಾಗಲೇ ನಾವು ಕೊಬ್ಬರಿ ಹಾಕಿರ್ತೀವಿ. ನೀವು ಕೊಬ್ಬರಿ ಹಾಕಿದ ಸಾಂಬಾರ್ ಪುಡಿ ಉಪಯೋಗಿಸ್ಕೊಂಡ್ರೆ ಕಾಯಿ ಹಾಕೋ ಅವಶ್ಯಕತೆ ಇಲ್ಲ, ಇಲ್ಲಾಂದರೆ ಸ್ವಲ್ಪ ಕಾಯಿ ಹಾಕಬೇಕಾಗತ್ತೆ. 1.5 2 ಟೇಬಲ್ ಸ್ಪೂನ್ನಷ್ಟು ವಾಂಗಿಬಾತ್ ಪೌಡರ್, ಒಂಚೂರು ಅಂದರೆ 1 ಟೀ ಸ್ಪೂನ್ನಷ್ಟು ಬೆಲ್ಲ, ಮತ್ತು 3 4 ಕಪ್ನಷ್ಟು ನೀರು. ಈರುಳ್ಳಿ ಆಲೂಗಡ್ಡೆ ಹುಳಿಗೆ ಸ್ವಲ್ಪ ಕರಿಬೇವು ಹಾಕಿದ್ರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಇದ್ರೆ ಒಂದು 4-5 ಕರಿಬೇವಿನ ಎಲೆಗಳನ್ನು ಕೂಡ ಹಾಕ್ಬೋದು. 2 3 ಟೇಬಲ್ ಸ್ಪೂನ್ನಷ್ಟು ಕಾಯಿ ತುರಿ. ಬೇಳೆ ಬೇಯಿಸಬೇಕಾದ್ರೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಹನಿ ಎಣ್ಣೆ ಹಾಕಿ ಬೇಯಿಸಬೇಕು. 1.5 2 ಟೀ ಸ್ಪೂನ್ನಷ್ಟು ಉಪ್ಪು. ಒಗ್ಗರಣೆಗೆ 2 3 ಟೀ ಸ್ಪೂನ್ನಷ್ಟು ಎಣ್ಣೆ, 1 ಚಿಟಿಕೆ ಇಂಗು, ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, ಬೇಕಾದರೆ ಒಂದು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಬೋದು. ಈ ಬೇಳೆ ಇದೆಯಲ್ಲ ಅದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದನ್ನು ಪ್ರೆಷರ್ ಕುಕ್ಕರಲ್ಲಿ ಬೇಯಿಸ್ಕೋಬೋದು, ಒಂದು ಆಪ್ಷನ್ನು. ಇಲ್ಲಾಂದರೆ ನೀವು ಹಾಗೆ ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟು ಸ್ಟವ್ ಮೇಲೆ ಕೂಡ ಬೇಯಿಸ್ಕೋಬೋದು. ನಾನಿಲ್ಲಿ ಪ್ರೆಷರ್ ಕುಕ್ಕರಲ್ಲಿ ಈ ಅರ್ಧ ಲೋಟ ಬೇಳೆಗೆ 1.5 ಲೋಟ ನೀರು ಹಾಕಿಬಿಟ್ಟು ಚೂರು ಅರಿಶಿನ ಮತ್ತು ಚೂರು ಎಣ್ಣೆ ಹಾಕಿ ಮೀಡಿಯಮ್ ಹೀಟಲ್ಲಿ 2 ಕೂಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಬೆಂದಿರೋ ಬೇಳೆ ಇದೆ. ಯಾವ ಪಾತ್ರೆಯಲ್ಲಿ ಹುಳಿ ಮಾಡ್ತಿರೋ ಅದಕ್ಕೆ ಸುಮಾರಾಗಿ ಒಂದು 2 ಕಪ್ನಷ್ಟು ನೀರು ಹಾಕಿ ಇದನ್ನು ಕುದಿಯೋಕ್ಕಿಡೋಣ. ಮೊದಲಿಗೆ ಚೆನ್ನಾಗಿ ಆಲೂಗಡ್ಡೆನ ಒಂದ್ಸಲ ತೊಳ್ಕೊಂಡ್ಬಿಟ್ಟು ಹೆಚ್ಚಿ, ನೀವು ದೊಡ್ಡದಾಗಿ ಹೊಳ್ಬೇಕಂದ್ರೆ ದೊಡ್ಡದಾಗಿ ಮಾಡ್ಕೋಬೋದು, ಇಲ್ಲಾಂದರೆ ಈ ಸೈಜ್ ಹೋಳುಗಳು ಚೆನ್ನಾಗಿರುತ್ತೆ. ಹೆಚ್ಚಿಬಿಟ್ಟು ನೀರೊಳಗೆ ಹಾಕ್ಕೊಳ್ಳಿ. ಹಾಗೆ ಆಲೂಗಡ್ಡೆ ಹೆಚ್ಚಿಬಿಟ್ಟು ಹಾಗೆ ಇಟ್ಬೇಡಿ. ನೀವು ರೆಸೆಟ್ ಪೊಟ್ಯಾಟೋಸ್ ಅಂತ ಸಿಗುತ್ತಲ್ಲ ಅದನ್ನು ತೊಗೋಬೇಡಿ, ಅದು ಹುಳಿ ಮಾಡೋಕ್ಕೆ ಚೆನ್ನಾಗಿರೋದಿಲ್ಲ. ಈ ಥರದ್ದು ತೊಗೊಳ್ಳಿ. ಈರುಳ್ಳಿ ಬೇಕಾದರೆ ನೀವು ಈ ಥರದ್ದು ಬೇಕಾದ್ರೂ ಉಪಯೋಗಿಸ್ಕೋಬೋದು, ಇಲ್ಲ ಪರ್ಲ್ ಆನಿಯನ್ ಕೂಡ ಉಪಯೋಗಿಸ್ಕೋಬೋದು. ಆದರೆ ಇದು ಮನೆಯಲ್ಲಿ ನಾರ್ಮಲಾಗಿ ಇಟ್ಕೊಂಡಿರ್ತೀವಲ್ಲ ಅದರಿಂದ ಇದರಲ್ಲೇ ಮಾಡೋದು ಸುಲಭ. ತುಂಬ ಸಣ್ಣದಾಗಿ ಏನು ಹೆಚ್ಚಿದ್ ಬೇಡ, ಬಟ್ ತುಂಬ ದೊಡ್ಡದಾಗಿದ್ರೂ ಚೆನ್ನಾಗಿರಲ್ಲ. ಇದು ಸುಮಾರಾಗಿ ಈ ಸೈಜ್ನ ಮಾಡ್ಕೊಳ್ಳಿ. ಈರುಳ್ಳಿ ಹೆಚ್ಚಿದ್ದನ್ನು ಅಳಿದ್ರೆ ಸುಮಾರಾಗಿ 1 ಕಪ್ನಷ್ಟು ಈರುಳ್ಳಿ ಇದೆ. ಈಗ ನೀರು ಕುದೀತಾ ಇದೆ, ಇದಕ್ಕೆ ಈರುಳ್ಳಿ ಹಾಕೋಣ. ಹೋಳುಗಳನ್ನು ಅಳ್ದು ಹಾಕೋತೀನಿ ಅನ್ನೋದಾದ್ರೂ 1 ಕಪ್ನಷ್ಟು ಆಲೂಗಡ್ಡೆ ಇದೆ, 1 ಕಪ್ನಷ್ಟು ಈರುಳ್ಳಿ ಇದೆ. ನೀರನ್ನು ತೆಗೆದ್ಬಿಟ್ಟು ಈ ಆಲೂಗಡ್ಡೆನ ಮಾತ್ರ ಹಾಕ್ಕೊಳ್ಳಿ. ಈಗ ಇದು ಮೀಡಿಯಂ ಉರಿನಲ್ಲಿ ಸುಮಾರಾಗಿ ಒಂದು 5-6 ನಿಮಿಷದಿಂದ ಕುದೀತಾ ಇದೆ. ಆಲ್ಮೋಸ್ಟ್ ಬೆಂದಿದೆ. ಇದು ಪೂರ್ತಿ ಬೇಯಿಸ್ಬೇಡಿ. ಇಷ್ಟಾದ್ಮೇಲೆ ಉಪ್ಪು ಮತ್ತು ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಬಿಡಿ. ಇದಿಷ್ಟು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಪುಡಿಗಳನ್ನು ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಆ ಪುಡಿಗಳೆಲ್ಲ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲನೂ ಕೂಡ ಹಾಕ್ಬಿಡಿ. ಅದಕ್ಕೆ ಕರಿಬೇವಿನ ಎಲೆಗಳನ್ನು ಕೂಡ ಸ್ವಲ್ಪ ಚೂರು ಮಾಡಿ ಹಾಕಿ, ಮತ್ತು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಚೆನ್ನಾಗಿ ಸ್ಕ್ವೀಸ್ ಮಾಡಿಬಿಟ್ಟು ಅದರ ರಸನೆಲ್ಲ ಹಾಕ್ಕೊಳ್ಳಿ. ಕಾಯಿ ಹಾಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 7-8 ನಿಮಿಷ ಇದು ಚೆನ್ನಾಗಿ ಕುದಿಬೇಕು. ಏಕೆಂದರೆ ಆಲೂಗೆಡ್ಡೆಗೆ ಉಪ್ಪು ಹುಳಿ ಖಾರ ಎಲ್ಲ ಹತ್ತಿದ್ರೆ ರುಚಿಯಾಗಿರುತ್ತೆ. ಮತ್ತು ಈ ಹುಳಿ ಹದ ಈ ಥರ ಇರುತ್ತೆ. ಈಗ ನಾನು ಎಲ್ಲ ಸೇರಿಸಿ 3.5 ಕಪ್ನಷ್ಟು ನೀರು ಉಪಯೋಗಿಸಿದ್ದೀನಿ. ಮಧ್ಯೆ ಒಂದೊಂದ್ಸಲ ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಇರಿ. 7-8 ನಿಮಿಷದಿಂದ ಚೆನ್ನಾಗಿ ಕುದೀತಾ ಇದೆ ಮೀಡಿಯಮ್ ಊರಿನಲ್ಲಿ. ಈಗ ಹುಳಿ ಆಗಿದೆ ನೋಡಿ, ಈ ಹದದಲ್ಲಿದೆ. ಸ್ವಲ್ಪ ಆರದ ಮೇಲೆ ಇದು ಗಟ್ಟಿ ಆಗುತ್ತೆ. ಈಗ ಇದನ್ನು ತೆಗೆದುಬಿಟ್ಟು ಹುಳಿಗೆ ಒಗ್ಗರಣೆ ಹಾಕಿದ್ರೆ ಹುಳಿ ರೆಡಿ. ಈಗ ನಾವು 2 ಚಮಚ ಎಣ್ಣೆ ಇಟ್ಕೊಂಡಿದ್ದೀವಲ್ಲ ಅದನ್ನು ಒಂದು ಒಗ್ಗರಣೆ ಸೌಟಲ್ಲಿ ಮೀಡಿಯಮ್ ಊರಿನಲ್ಲಿ ಬಿಸಿಗಿಡಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಇಂಗು ಹಾಕಿದ್ಮೇಲೆ ಸಾಸಿವೆ ಚಟ್ಗುಟ್ಟಿದ್ಮೇಲೆ ಮೆಣಸಿನ್ಕಾಯಿ ಬೇಕಾದರೆ ಹಾಕಿ, ಆಪ್ಷನಲ್ಲಿದು. ಮೆಣಸಿನ್ಕಾಯಿ ಹಾಕಿ ಆಫ್ ಮಾಡಿದ್ರೆ ಈ ಒಗ್ಗರಣೆನ ಹುಳಿಗೆ ಹಾಕಿದ್ರೆ ನಮಗೆ ಈರುಳ್ಳಿ ಆಲೂಗಡ್ಡೆ ಹುಳಿ ರೆಡಿ. ಈಗ ಈರುಳ್ಳಿ ಆಲೂಗಡ್ಡೆ ಹುಳಿ ರೆಡಿಯಾಗಿದೆ. ಇದೊಂಥರ ಮಲ್ಟಿಪರ್ಪಸ್ ಸಾಂಬಾರು. ಯಾಕೆ ಅಂತಂದರೆ ಇದನ್ನು ನೀವು ಇಡ್ಲಿ ಜೊತೆ ತಿನ್ಬೋದು, ಅನ್ನ
ಆಮೇಲೆ ಚಪಾತಿ, ದೋಸೆ, ರಾಗಿ ಮುದ್ದೆ ಯಾವ್ದ್ರ ಜೊತೆ ತಿಂದ್ರೂ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಸುಲಭವಾಗಿ ಹೇಗೆ ಈರುಳ್ಳಿ ಆಲೂಗೆಡ್ಡೆ ಹುಳಿ ಮಾಡ್ಬೋದು ಅಂತ ಗೊತ್ತಾಯ್ತಲ್ಲ. ನೀವು ಕೂಡ ಇದನ್ನ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.